ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಅನ್ವಿ ಇನ್ನೊಂದು ಹೊಸ ಆರ್ಟ್ನ ತಾನೂ ಕಲಿತಾ ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ತಾ ಇದ್ದಾಳೆ. ಮಕ್ಕಳು ಚಿಕ್ಕವರು ಇದ್ದಾಗಿಂದನೇ ಎಲ್ಲ ವಿಚಾರಗಳನ್ನು ತಿಳ್ಕೊತಾ ಬೆಳಿಬೇಕು. ಆಗಲೇ ಅವರು ಇಂಟೆಲಿಜೆಂಟ್ ಜೊತೆಗೆ ಸ್ಮಾರ್ಟ್ ಕೂಡ ಆಗೋದು. ಕೆಲವು ಮಕ್ಕಳಲ್ಲಿ ಕಾನ್ಫಿಡೆನ್ಸ್ ಕೊಂಚ ಕಮ್ಮಿ ಇರುತ್ತೆ. ಅದು ಯಾವುದೇ ವಿಚಾರದಲ್ಲಾದರೂ ಆಗಿರ್ಬೋದು. ನಮಗೆ ಸಿಗೋ ಚಿಕ್ಕ ಚಿಕ್ಕ ಅವಕಾಶನೇ ಬಳಸ್ಕೊಂಡು ಮಕ್ಕಳಿಗೆ ಮುನ್ನುಗ್ಗೋದನ್ನು ಹೇಳ್ಕೊಡ್ಬೇಕು. ಅನ್ವಿಗೆ ಪ್ರಿಂಟ್ ಇಡೋಕ್ಕಾಗಲಿ ಪೇಂಟ್ನ ಹಾಕೊಳ್ಳೋದಕ್ಕಾಗಲಿ ಧೈರ್ಯನೇ ಇರಲಿಲ್ಲ. ಹೋದರೆ ತಪ್ಪಾಗಿ ಹೋದರೆ ಅಮ್ಮ ಬೈತಾಳೆ ಅನ್ನೋ ಭಯದಲ್ಲಿ ಪ್ರಯತ್ನನೇ ಮಾಡೋಕ್ಕೆ ಹೋಗಲಿಲ್ಲ. ಅಂಥ ಸಿಚುಯೇಷನ್ನಲ್ಲಿ ನಾವು ಅವರಿಗೆ ಹೊರಿದುಂಬಿಸ್ಬೇಕು. ಆಗಲೇ ನೋಡಿ ಹೇಗೆ ಅನ್ವಿ ತಾನೇ ಪ್ರಿಂಟ್ ಹಾಕಿದ್ಲು, ಪೇಂಟ್ ಕೂಡ ತಾನೇ ಹಾಕೊಂಡ್ಲು. ಹೀಗೆ ಸಣ್ಣ ಸಣ್ಣ ವಿಚಾರನೇ ಅವರ ಬೆಳವಣಿಗೆ ಸರಿಯಾದ ರೀತಿಯಲ್ಲಿ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಎಲ್ಲರೂ ಕೇಳಬಹುದು, ಮಕ್ಕಳಿಗೆ ಈ ಏಜ್ನಲ್ಲಿ ಡ್ರಾಯಿಂಗ್ ಹೇಳ್ಕೊಡೋ ಬದಲು ಶಾರ್ಟ್ಕಟ್ ಮೆಥಡ್ಸ್ ಹೇಳ್ಕೊಡ್ತಾ ಇದ್ದಾರಲ್ಲಪ್ಪ ಅಂತ. ಈ ಥರ ಆ್ಯಕ್ಟಿವಿಟೀಸ್ ಮಾಡಿಸೋದ್ರಿಂದ ಮಕ್ಕಳಲ್ಲಿ ಇಮ್ಯಾಜಿನೇಷನ್ ಜಾಸ್ತಿ ಆಗುತ್ತೆ, ಕ್ರಿಯೇಟಿವಿಟಿ ಲೆವೆಲ್ಲು ಬೂಸ್ಟ್ ಆಗುತ್ತೆ. ನಾವು ಫೋರ್ಕ್ನ ತಿನ್ನಕ್ಕೆ ಉಪಯೋಗಿಸ್ತೀವಿ, ಹಾಗೆ ಪೆನ್ನ ಬರೆಯೋದಕ್ಕೆ, ಅದರಿಂದ ಪೇಂಟ್ ಕೂಡ ಮಾಡಬಹುದು. ಹೀಗೆ ಒಂದು ವಸ್ತು ಹಲವಾರು ರೀತಿ ಉಪಯೋಗಿಸ್ಬೋದು ಅನ್ನೋದನ್ನ ಕೂಡ ಮಕ್ಕಳು ಇಲ್ಲಿ ತಿಳ್ಕೊತಾರೆ. ಮತ್ತು ಯಾಕೆ ತಡ, ಈ ಬೇಸಿಗೆ ರಜೆಯಲ್ಲಿ ಮಕ್ಕಳಿಗೆ ಹೊತ್ತು ಕಳೀತಿಲ್ಲ ಅಂದರೆ ಇದನ್ನು ಖಂಡಿತ ಮಾಡಿಸಿ. ಅಥವಾ ನಮ್ಮ ಮಕ್ಕಳಿಗೆ ಟೈಮೇ ಇಲ್ಲಪ್ಪ, ಫುಲ್ ಬ್ಯುಸಿ ಅನ್ನೋರು ಟೈಮ್ ಮಾಡಿಕೊಂಡು ಇದನ್ನು ಮಾಡಿಸಿ. ಅವರಿಗೂ ಏನೋ ಹೊಸದು ಕಲ್ತ್ವಿ ಅನ್ನೋ ಖುಷಿ ಸಿಗುತ್ತೆ. ನಮ್ಮ ಚಾನಲ್ನ ಇದುವರೆಗೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ವಿಚಾರ ನನಗೆ ತಿಳಿಸ್ಬೇಕು ಅಂದರೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಮತ್ತೆ ಸಿಗ್ತೀನಿ.